ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಮಾಸ ಭವಿಷ್ಯದ ವಿಶೇಷ ಸಂಚಿಕೆ ಸಿಂಹರಾಶಿಯವರ ಈ ಮಾಸದ ಭವಿಷ್ಯದ ಸಂಚಿಕೆಗೆ ಎಲ್ಲರೂ ಕೂಡ ಭಕ್ತಿಪೂರ್ವಕ ಸ್ವಾಗತಗಳು. ಪ್ರಮುಖವಾಗಿ ಈ ಮಾಸದಲ್ಲಿ ದಿನಾಂಕ 19ನೇ ತಾರೀಕು ಭಾನುವಾರ ಮಾಸ ಶಿವರಾತ್ರಿ ಬರತಕ್ಕಂಥದ್ದು. ಪ್ರತಿ ಮಾಸದಲ್ಲೂ ಮಾಸ ಶಿವರಾತ್ರಿ ಬರತಕ್ಕಂಥದ್ದು. ಆದರೆ ಯಾರು ಮಾಸ ಶಿವರಾತ್ರಿ ಎಂದು ಶಿವನ ಆರಾಧನೆಯನ್ನು ಯಥೇಚ್ಛವಾಗಿ ಮಾಡ್ತಾರೋ, ಯಾರು ಆ ದಿನದಂದು ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನಿಗೆ ಭಕ್ತಿಯಿಂದ ರುದ್ರಾಭಿಷೇಕಗಳಲ್ಲಿ ಭಾಗವಹಿಸತಕ್ಕಂಥದ್ದು, ಶಿವನಿಗೆ ಕ್ಷೀರ ಹಾಲಿನಲ್ಲಿ ಅಭಿಷೇಕವನ್ನು ಮಾಡಿಸತಕ್ಕಂಥದ್ದು, ಅಥವಾ ಓಂ ನಮಃ ಶಿವಾಯ ಎಂಬ ಈ ಅಂದರೆ ಈ ಮೂಲ ಮಂತ್ರವನ್ನು ಜಪವನ್ನು ಮಾಡತಕ್ಕಂಥದ್ದು ಯಾರು ಮಾಡ್ತಾರೋ ಅವ್ರಿಗೆ ಸಂಪೂರ್ಣವಾಗಿ ಶಿವನ ಅನುಗ್ರಹವಿರುತ್ತೆ. ಶಿವ ಅಂದರೆ ಯಾರು? ಶಿವ, ಮೃತ್ಯುಂಜಯ, ಈ ಥರ ನಾನಾ ಹೆಸರುಗಳು ಕರೀತಾ ಹೋಗ್ತವೆ. ಯಾರಿಗೆ ಮೃತ್ಯುಕಂಠಗಳಿದೆಯೋ ಅವರು ಶಿವನನ್ನ ಆರಾಧನೆಯನ್ನು ಮಾಡಿ ಬರತಕ್ಕಂಥ ಎಲ್ಲ ಮೃತ್ಯುಕಂಠಗಳು ಕೂಡ ದೂರವಾಗುತ್ತೆ. ಒಂದು ಸಂಚಿಕೆ ತಿಳಿಸ್ಕೊಡ್ತೀನಿ ನಾನು ನಿಮಗೆ. ಮೃತ್ಯುಂಜಯ ಮಂತ್ರವನ್ನು ಪಠಣೆ ಮಾಡಿದರೆ ಯಾವ ರೀತಿಯ ಧನಾತ್ಮಕ ಶಕ್ತಿ ನಮ್ಮಲ್ಲಿ ವೃದ್ಧಿ ಆಗತಕ್ಕಂಥದ್ದು ಅಂತ, ಹಾಗೂ ಆ ಮಂತ್ರಕ್ಕೆ ಎಷ್ಟು ಪವರ್ಫುಲ್ ವ್ಯಾಲ್ಯೂಗಳಿದೆ, ಎಷ್ಟು ಪವರ್ಫುಲ್ ಆಗಿದೆ ಮಂತ್ರ ಅಂತೇಳಿ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಎಲ್ಲವೂ ಕೂಡ ತಿಳಿಸ್ಕೊಡ್ತಕ್ಕಂಥ ಒಂದು ಸನ್ನಿವೇಶಗಳನ್ನು ಅಥವಾ ಒಂದಷ್ಟು ಪರಿಪಾಠಗಳನ್ನು ಮಾಡ್ತೇವೆ. ಈ ಮಾಸ ಶಿವರಾತ್ರಿಯಂದು ಮುಂಜಾನೆ ಎದ್ದು ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ, ಹಾಗೆಯೇ ಅಲ್ಲೇ ರುದ್ರಾಭಿಷೇಕಗಳನ್ನ ಆಗ್ತಿದ್ರೆ ರುದ್ರಾಭಿಷೇಕದಲ್ಲಿ ನೀವು ಭಾಗವಹಿಸ್ಬೋದು. ಅಥವಾ ಮನೆಯಲ್ಲಿ ಶಿವಲಿಂಗವಿದ್ದರೆ ಆ ಶಿವಲಿಂಗವನ್ನು ಇಟ್ಕೊಂಡು ನೀವು ಪೂರ್ವ ಅಥವಾ ಉತ್ತರ ಅಭಿಮುಖವಾಗಿ ಕೂತ್ಕೊಂಡು ರುದ್ರ ಚಮಕ ಅಂಥೇಳಿ ನೀವು ಸರ್ಚ್ ಮಾಡಿದ್ರೆ ಯೂಟ್ಯೂಬಲ್ಲಿ ಸಿಗುತ್ತೆ, ಅದನ್ನು ಪ್ಲೇ ಮಾಡಿಬಿಡಿ. ಓಂ ನಮಃ ಶಿವಾಯ ಅಂತ ಮಂತ್ರವನ್ನು ಜಪ ಮಾಡಿಕೊಂಡು ಒಂದೊಂದೇ ಉದ್ರಣೆಯಲ್ಲಿ ಹಾಲಲ್ಲಿ ಅಭಿಷೇಕವನ್ನು ಮಾಡತಕ್ಕಂಥದ್ದು, ಅಥವಾ ಆ ಮಂತ್ರ ಹೋಗ್ತಾನೆ ಇರಲಿ ಮನಸ್ಸಿನಲ್ಲಿ ಓಂ ಓಂ ಅಂತೇಳಿ ಮಂತ್ರವನ್ನು ಜಪವನ್ನು ಮಾಡಿಕೊಂಡು ಕ್ಷೀರದಲ್ಲಿ ಅಭಿಷೇಕವನ್ನು ಮಾಡತಕ್ಕಂಥದ್ದು. ಯಾರು ಮಾಸ ಶಿವರಾತ್ರಿಯಂದು ಈ ಸರಳ ಪರಿಹಾರವನ್ನು ನಿಮ್ಮ ಮನೆಗಳಲ್ಲಿ ದೇವಸ್ಥಾನದಲ್ಲಿ ಹೋಗಿ ಮಾಡ್ತಾರೋ ಖಂಡಿತವಾಗಿಯೂ ಆ ಶಿವನ ಅನುಗ್ರಹದಿಂದ ಅವರ ಮನಸ್ಸಿನ ಎಲ್ಲ ಇಷ್ಟೈಶ್ವರ್ಯಗಳು ಹಿಡಿಯಿರುತ್ತೆ. ಇರತಕ್ಕಂಥ ಒಂದಷ್ಟು ಆರೋಗ್ಯದ ಸಮಸ್ಯೆಗಳು ಸಹಿತವಾಗಿ ವೃತ್ತಿಕಂಠಗಳು ದೂರವಾಗುತ್ತೆ. ಸಿಂಹರಾಶಿಯವರಿಗೆ ಈ ಮಾಸ ಧಾರ್ಮಿಕ ವಿಚಾರ, ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಮುಖಾಂತರ, ಧಾರ್ಮಿಕ ಉತ್ಸವಗಳಲ್ಲಿ ಭಾಗವಹಿಸುವ ಮುಖಾಂತರ, ಪುಣ್ಯಕ್ಷೇತ್ರದ ದರ್ಶನದಿಂದ ಈ ಮಾಸ ತುಂಬ ಚೆನ್ನಾಗಿರುತ್ತೆ. ತುಂಬ ಲಾಭದಾಯಕ ಮಾಸ. ಆ ಭಗವಂತನ ಅನುಗ್ರಹದಿಂದ ಎಲ್ಲ ಇಷ್ಟೈಶ್ವರ್ಯಗಳು ಈಡೇರತಕ್ಕಂಥ ಮಾಸವಾಗಿರುತ್ತೆ ಅಂತ. ಈ ಮಾಸ ಆದಷ್ಟು ನಿಮ್ಮ ಮನೆ ಬಳಿ ಇರತಕ್ಕಂಥ ಪುಣ್ಯಕ್ಷೇತ್ರಗಳಿಗೆ ದರ್ಶನವನ್ನು ಮಾಡಿ, ಧಾರ್ಮಿಕ ಚಟುವಟಿಕೆಗಳು ನಡೀತಾ ಇದ್ದರೆ ಅಲ್ಲಿ ಹೋಗಿ ಸೇರ್ಕೊಳ್ಳಿ. ಖಂಡಿತವಾಗಿಯೂ ನೀವೇನೇ ಈ ಮಾಸದಲ್ಲಿ ಕೆಲಸಗಳು ಆಗಬೇಕು ಅಂತ ಮನಸ್ಸಲ್ಲಿ ಅಭಿಲಾಷೆಗಳಿದ್ರು ಆ ಕೆಲಸ ಈಡೇರುತ್ತೆ. ಈ ಮಾಸ ನೀವೆಷ್ಟು ಶ್ರಮವನ್ನು ಪಡ್ತೀರೋ ಅಷ್ಟು ಲಾಭವನ್ನು ಈ ಮಾಸ ನೀವು ಪಡ್ಕೊಳ್ಬೋದು ಅಂತಂದರೆ, ಶ್ರಮಪಟ್ಟು ಇಷ್ಟಪಟ್ಟು ಕೆಲಸವನ್ನು ಮಾಡಿ ಅಷ್ಟೇ ಲಾಭವನ್ನು ಪಡೆದುಕೊಳ್ಳಿ. ಒಂದ್ಸಲಿ ಆ ಥರ ಆಗಲ್ಲ. ಎಷ್ಟೇ ಶ್ರಮಪಟ್ಟರೂ ಕೂಡ ನಮಗೆ ಕೆಲಸದ ಲಾಭಗಳು ಸಿಗ್ತಾ ಇರೋದಿಲ್ಲ. ತುಂಬ 100% ಎಫೆಕ್ಟಿವ್ಲಿ ಕೆಲಸವನ್ನು ಮಾಡ್ತಿದ್ರೆ 20ರಿಂದ 30% ಅಷ್ಟೇ ನಾವು ಲಾಭವನ್ನು ನೋಡ್ತಿರ್ತೀವಿ. ಆದರೆ ಸಿಂಹರಾಶಿಯವರಿಗೆ ಈ ಮಾಸದಲ್ಲಿ 100% ಲಾಭವನ್ನು ಖಂಡಿತ ನೋಡ್ತೀರಾ. ಆದರೆ ಎಫೆಕ್ಟಿವ್ಲಿ ಹಾಗೆ ಕೆಲಸವನ್ನು ಮಾಡತಕ್ಕಂಥವ್ರು ಆಗಿರಬೇಕು. ಅದೇ ರೀತಿ ಸರ್ಕಾರಿಯ ಒಂದಷ್ಟು ಗೋಜಲಗಳು ಸಮಸ್ಯೆಗಳಲ್ಲಿ ಸಿಗಾಕೊಂಡಿದ್ರೆ ಎಲ್ಲ ಸಮಸ್ಯೆಗಳು ದೂರವಾಗುತ್ತೆ. ಸರ್ಕಾರದಿಂದ ಅಥವಾ ಸರ್ಕಾರದ ಸವಲತ್ತುಗಳು ಪಡೆಯಬೇಕು ಅಂತ ನೀವು ತುಂಬ ತಿಂಗಳಿಂದ ಅಂದ್ಕೊಂಡಿದ್ರೆ ಆ ಸವಲತ್ತು ಈ ಮಾಸದಲ್ಲಿ ನೀವು ಲಭಿಸ್ಕೊಳ್ಬೋದು. ನಿಮ್ಮ ಕೀರ್ತಿ ಪ್ರತಿಷ್ಠೆ ಸಮಾಜದಲ್ಲಿ ಈ ಮಾಸದಲ್ಲಿ ಕೊಂಚ ಮಟ್ಟಿಗೆ ಜಾಸ್ತಿ ಆಗತ್ತೆ. ಯಾರು ಉದ್ಯೋಗಿಗಳಿದ್ದೀರಾ, ಯಾರು ಕೆಲಸವನ್ನು ಚೇಂಜ್ ಮಾಡಬೇಕು ಅಂತ ಮನಸ್ಥಿತಿಲಿದ್ದೀರಾ, ತುಂಬ ತಿಂಗಳಿಂದ ಅಂದ್ಕೊಂಡಿರ್ತಾರೆ ಒಂದಷ್ಟು ಜನ ಕೆಲಸವನ್ನು ಚೇಂಜ್ ಮಾಡ್ಬೋದಾ, ಉತ್ತಮವಾದ ಸಮಯವ, ಅಥವಾ ಈ ಮಾಡತಕ್ಕಂಥ ಕೆಲಸದಲ್ಲಿ ನನಗೆ ಭವಿಷ್ಯವಿದೆಯಾ, ಈ ಥರದ ನಾನಾ ವಿಧದ ಆಲೋಚನೆಗಳು ಮನಸ್ಥಿತಿಗಳು ಮನಸ್ಸಲ್ಲಿ ಓಡಾಡ್ತಿರುತ್ತೆ. ಕೆಲಸವನ್ನು ಚೇಂಜೇ ಮಾಡ್ಬೋಣ ಸಿಕ್ಕಿದ್ರೆ ಅಂತ ಹುಡುಕ್ತಾ ಇರ್ತೀರ. ಈ ಮಾಸ ಆ ವಿಚಾರದಲ್ಲಿ ಸ್ವಲ್ಪ ಲಾಭದಾಯಕ ಮಾಸವಾಗಿರುತ್ತೆ. ಸ್ವಲ್ಪ ಪ್ರಯತ್ನ ಪಟ್ಟರೆ ನಿಮ್ಮ ಮನಸ್ಸಿಗೆ ಇಷ್ಟವಾಗತಕ್ಕಂಥ ಒಂದಷ್ಟು ಕೆಲಸಗಳು ಈ ಮಾಸದಲ್ಲಿ ನೀವು ಪಡ್ಕೊಳ್ಬೋದು. ಅದೇ ರೀತಿ
ಯಾರು ಹೋಟೆಲ್ ಬಿಸ್ನೆಸ್ಸನ್ನು ಮಾಡ್ತಿರ್ತೀರಾ, ಯಾರು ಆಹಾರದ ಪದಾರ್ಥಗಳನ್ನು ಮಾರತಕ್ಕಂಥವ್ರು ವ್ಯಾಪಾರಿಗಳಾಗಿರ್ತೀರೋ ಅವರಿಗೆ ಈ ಮಾಸ ಲಾಭದಾಯಕ ಮಾಸವಾಗಿರುತ್ತೆ. ಆ ಹೋಟೆಲ್ ಬಿಸ್ನೆಸ್ಗಳಲ್ಲಿ ಒಳ್ಳೆ ಕೀರ್ತಿಯನ್ನು, ಒಳ್ಳೆ ಲಾಭವನ್ನು ಈ ಮಾಸ ನೀವು ಪಡೆದುಕೊಳ್ಬೋದು. ಅದೇ ರೀತಿ ಸಿಂಹರಾಶಿಯವರಿಗೆ ಇರತಕ್ಕಂಥ ಕೋರ್ಟ್ ಕಚೇರಿಯ ವ್ಯಾಜ್ಯಗಳು ಈ ಮಾಸದಲ್ಲಿ ನಿವಾರಣೆ ಆಗುತ್ತೆ. ಯಾವ್ದಾರ ಕೋರ್ಟ್ ಕಚೇರಿ ವಿಚಾರದಲ್ಲಿ ಕೊನೆಯ ಡಿಸಿಷನ್, ಫೈನಲ್ ಡಿಸಿಷನ್ ಬಂತು, ಇನ್ನೇನು ಜಡ್ಜ್ಮೆಂಟ್ ಆಗ್ತಾ ಇದೆ ತಂದ್ಕೊಂಡಿದ್ರೆ ಅಲ್ಲಿ ನಿಮಗೆ ಜಯತ್ವ ಸಿಗುತ್ತೆ. ಮಾತುಕತೆ ಸಂಧಾನವೇ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಅನಿರೀಕ್ಷಿತವಾಗಿ ನಿಮ್ಮ ಎದುರುಗಡೆ ಇದ್ದವರು ಮಾತುಕತೆಗೆ ಬಂದು ಕೂತ್ಕೊಳ್ತಾರೆ, ಸಂಧಾನವಾಗುತ್ತೆ. ಆ ವಿಚಾರದಲ್ಲಿ ನಿಮಗೆ ಲಾಭದಾಯಕವಾಗುತ್ತೆ. ಪ್ರಮುಖವಾಗಿ ಯಾರು ಹೊಸ ಉದ್ಯೋಗಗಳನ್ನು ಪ್ರಾರಂಭಿಸಬೇಕು ಅಂತ ಅಂದ್ಕೊಂಡಿದ್ದಾರೆ ಈ ಮಾಸದಲ್ಲಿ ಅವರಿಗೆ ಶುಭದ ಮಾಸ. ಖಂಡಿತ ಪ್ರಾರಂಭಿಸಿ. ಆ ವಿಚಾರದಲ್ಲಿ ಒಳ್ಳೆ ಲಾಭವನ್ನು, ಯಶಸ್ಸನ್ನು ನೀವು ಪಡ್ಕೊಳ್ಬೋದು. ಸಿಂಹರಾಶಿಯವರಿಗೆ ಈ ಮಾಸ ಇರತಕ್ಕಂಥ ಎಲ್ಲ ಅಡೆತಡೆಗಳು ಕೂಡ ನಿವಾರಣೆ ಆಗತಕ್ಕಂಥದ್ದು. ಪ್ರಮುಖವಾಗಿ ವ್ಯಾಪಾರಸ್ಥರಿಗೆ ಲಾಭದಾಯಕ ಮಾಸವಾಗಿರುತ್ತೆ. ಈ ಮಾಸ ನೀವು ಅಂದುಕೊಂಡಿರತಕ್ಕಂಥ ಒಂದಷ್ಟು ಕನಸುಗಳು ಈಡೇರುತ್ತೆ. ಮನೆಗೆ ಭೋಗ ವಸ್ತುಗಳು ಅಂದರೆ ಯೋಗ ವಸ್ತುಗಳನ್ನು ಖರೀದಿಸತಕ್ಕಂಥ ಯೋಗವನ್ನು ಭಗವಂತ ಈ ಮಾಸದಲ್ಲಿ ನಿಮಗೆ ಮಾಡಿಕೊಟ್ಟಿದ್ದಾನೆ. ಹಾಗಾಗಿ ಸಿಂಹರಾಶಿಯವರಿಗೆ ಈ ಮಾಸ ಲಾಭದಾಯಕ ಮಾಸ. ಆದರೆ ಸಿಂಹರಾಶಿಯವರು ಈ ವಿಚಾರಗಳಲ್ಲಿ ಕೊಂಚ ಮಟ್ಟಿಗಾದರೂ ಜಾಗೃತೆಯನ್ನು ತಪ್ಪಿದರೆ ಇಡೀ ಮಾಸ ಗೊಂದಲದ ಮಾಸ. ಸಿಂಹರಾಶಿಯವರಿಗೆ ಈ ಮಾಸದಲ್ಲಿ ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಜಾಸ್ತಿ ಇರತಕ್ಕಂಥದ್ದು. ಅಂದರೆ ಈ ಮಾಸ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ, ಆದರೆ ಪ್ರಮುಖವಾಗಿ ಪ್ರಾರಂಭದ ದಿನಗಳಲ್ಲಿ ಅಡೆತಡೆಗಳು, ಮನಸ್ತಾಪಗಳು, ನಿಷ್ಠೂರಗಳು, ಇಡೀ ಕೆಲಸ ಕಾರ್ಯ ಸಾಕಾಗ್ಬಿಡ್ತಿದ್ಯಪ್ಪ, ಯಾಕಾರ ಕೆಲಸವನ್ನು ಪ್ರಾರಂಭಿಸಿದ್ನೋ ಅಂತ ಮನಸ್ಥಿತಿ ಬರತಕ್ಕಂಥ ವ್ಯಕ್ತಿಗಳಾಗ್ಬಿಡ್ತೀರಾ. ಹಾಗಾಗಿ ಈ ವಿಚಾರದಲ್ಲಿ ಕೊಂಚ ಮಟ್ಟಿಗೆ ಜಾಗ್ರತೆಯಿಂದಿರಿ. ಅದೇ ರೀತಿ ಹಣಕಾಸಿನ ಮುಗ್ಗಟ್ಟನ್ನು ನೀವು ಎದುರಿಸ್ಬೋದು. ಅಂದರೆ ಹಣಕಾಸಿನ ವಿಚಾರದಲ್ಲಿ ಕೊಂಚ ಮಟ್ಟಿಗೆ ಜಾಗ್ರತೆಯಿಂದಿರತಕ್ಕಂಥದ್ದು. ಹಣಕಾಸು ವಿಚಾರ ಮುಗ್ಗಟ್ಟಿಂದ ಕೂಡಿಬಿಟ್ಟಿರುತ್ತೆ. ಹಾಗಾಗಿ ಆ ವಿಚಾರದಲ್ಲಿ ಗಮನ ಹರಿಸಿ. ಆಡತಕ್ಕಂಥ ಮಾತಿನ ಮೇಲೆ ಗಮನ ಇರತಕ್ಕಂಥದ್ದು ಸಿಂಹರಾಶಿಯವರಿಗೆ. ನೀವು ಆಡತಕ್ಕಂಥ ಮಾತುಗಳೇ ಈ ಮಾಸ ನಿಮಗೆ ಮುಳುವಾಗತಕ್ಕಂಥದ್ದು ಅಂತಂದರೆ ಗಾದೆಗಳಲ್ಲಿ ಹೇಳ್ತಿರ್ತೀವಿ, ಆಡಬೇಕಾದ್ರೆ ಮಾತುಗಳನ್ನು ಮುತ್ತಿನ ರೀತಿರತಕ್ಕಂಥದ್ದು ಅಂತ. ಕೊಂಚ ಯಾವಾದರೂ ಅದೇ ನಿಮಗೆ ಮುಳ್ಳಿನ ಹಾಸಿಗೆ ಆಗಿರುತ್ತೆ. ಹಾಗಾಗಿ ಜಾಗ್ರತೆ ವಿವರಿಸಿ. ಕೌಟುಂಬಿಕ ಭಿನ್ನಾಭಿಪ್ರಾಯಗಳು, ಕೌಟುಂಬಿಕ ಕಲಹಗಳು ಈ ಮಾಸ ಸಿಂಹರಾಶಿಯವರಿಗೆ ಕಾಣಿಸುತ್ತೆ. ಅಂದರೆ ದಾಯಾದಿಗಳ ಕಲಹ, ಅಕ್ಕ ತಮ್ಮನ ನಡುವೆ ಕಲಹ, ಅಥವಾ ಕುಟುಂಬದಲ್ಲಿ ಮನಸ್ತಾಪಗಳು, ಘರ್ಷಣೆಗಳು ಜಾಸ್ತಿ ಆಗುತ್ತೆ. ಅದೇ ರೀತಿ ಈ ಮಾಸ ಸೋದರರೊಂದಿಗೆ ವಿಶೇಷವಾಗಿ ಮನಸ್ತಾಪ ಆಗತಕ್ಕಂಥದ್ದು ಜಾಸ್ತಿ ಇರುತ್ತೆ. ಅಂದರೆ ಅಣ್ಣ ತಮ್ಮನ ನಡುವೆ ಮನಸ್ತಾಪಗಳಾಗತ್ತೆ, ಜಾಗ್ರತೆ ಎಂದಿರಿ. ಮೋಸ ಹೋಗತಕ್ಕಂಥ ಚಾನ್ಸಸ್ಗಳು ಕೂಡ ಜಾಸ್ತಿ ಇರುತ್ತೆ. ಯಾರನ್ನೋ ನಂಬಿರ್ತೀರ, ನಂಬಿ ಹಣವನ್ನು ಇನ್ವೆಸ್ಟ್ ಮಾಡಿರ್ತೀರ, ಅಥವಾ ಏನನ್ನೋ ಕೆಲಸವನ್ನು ಹೇಳ್ತೀರಾ, ಮೋಸ ಆಗತಕ್ಕಂಥ ಚಾನ್ಸಸ್ ಇರುತ್ತೆ. ನಿಮಗೆ ವಹಿಸಿದ ಕೆಲಸವನ್ನು ನೀವೇ ಮಾಡತಕ್ಕಂಥದ್ದು, ನಿಮ್ಮ ಕೆಲಸವನ್ನು ಬೇರೆಯವರಿಗೆ ವಹಿಸಿ ನೀನು ಮಾಡು, ಇದನ್ನು ನೀನು ನೋಡ್ಕೋ, ಹಾಗೆ ಹೇಗೆ ಅಂತ ಕೆಲಸ ಕಾರ್ಯವನ್ನು ಪೋಸ್ಟ್ಪೋನ್ ಮಾಡ್ತಾ ಇದ್ರೆ ಖಂಡಿತವಾಗಿ ಕೆಲಸದಲ್ಲಿ ಜಯತ್ವ ಸಿಗೋದೇ ಇಲ್ಲ. ಹಾಗಾಗಿ ಈ ಮಾಸ ಸಿಂಹರಾಶಿಯವರು ಯಾವುದೇ ಕೆಲಸ ಕಾರ್ಯಗಳನ್ನು ವಹಿಸತಕ್ಕಂಥದ್ದಲ್ಲ. ನಿಮಗೆ ವಹಿಸಿರೋ ಕೆಲಸವನ್ನು ನೀವು ಮಾತ್ರ ಮಾಡತಕ್ಕಂಥದ್ದು. ಆಗಲೇ ಯಶಸ್ಸು ನಿಮಗೆ ಈ ಮಾಸದಲ್ಲಿ ಲಭಿಸತಕ್ಕಂಥದ್ದು. ಆರೋಗ್ಯದ ಮೇಲೆ ಕಾಳಜಿ ಇರಲಿ. ಅನಾರೋಗ್ಯ ಈ ಮಾಸ ನಿಮ್ಮನ್ನು ಪೀಡಿಸತಕ್ಕಂಥದ್ದು ಜಾಸ್ತಿ ಆಗತ್ತೆ. ಅಂತಂದರೆ ಆರೋಗ್ಯದ ಮೇಲೆ ಗಮನ ಹರಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಆರೋಗ್ಯದಲ್ಲಿ ಏರುಪೇರಾಗತ್ತೆ. ಆವಾಗ ಕೊಂಚ ಮಟ್ಟಿಗೆ ದೇಹವನ್ನು ಧಡಿಸತಕ್ಕಂಥದ್ದು, ಪ್ರಮುಖವಾಗಿ ದೇಹವನ್ನು ಹಿಂಸೆಗೊಳಿಸತಕ್ಕಂಥದ್ದು ಒಂದಷ್ಟು ಸನ್ನಿವೇಶಗಳಾಗ್ಬಿಡುತ್ತೆ. ಹಾಗಾಗಿ ಆರೋಗ್ಯದ ಮೇಲೆ ಗಮನ ಹರಿಸತಕ್ಕಂಥದ್ದು. ಸಿಂಹರಾಶಿಯವರು ಈ ಮಾಸ ಆಂಜನೇಯನ ಪ್ರಾರ್ಥನೆ ಮಾಡ್ತಾರೆ. ಆಂಜನೇಯ ಅಂದರೆ ಕಾರ್ಯಸಿದ್ಧಿ ಅಂತ. ಶನಿವಾರದೊತ್ತು ಅಥವಾ ಮಂಗಳವಾರದೊತ್ತು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಆ ಭಗವಂತನ ಆರಾಧನೆ ಮಾಡಿಕೊಂಡು ಬನ್ನಿ. ಖಂಡಿತವಾಗಿಯೂ ಆಂಜನೇಯನ ಆಶೀರ್ವಾದ ಸಿಕ್ಕಿದರೆ ಮಾಡತಕ್ಕಂಥ ಅಷ್ಟು ಕೆಲಸ ಕಾರ್ಯಗಳಿಗೆ ಭಗವಂತ ಬೆನ್ನೆಲುಬಾಗಿ ನಿಂತ್ಕೊಳ್ತಾನೆ. ಇರತಕ್ಕಂಥ ಅಷ್ಟು ಸಮಸ್ಯೆಗಳು ದೂರವಾಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ರಾಶಿಯೊಂದಿಗೆ ಸಿಗೋಣ. ಇನ್ನೆಲ್ಲ ಸಮಸ್ತ ಭಕ್ತಾದಿಗಳಿಗೆ ಆ ಭಗವಂತ ಉತ್ತಮ ಆರೋಗ್ಯವನ್ನು ಕರುಣಿಸಿಕೊಡ್ಲಿ ಅಂತೇಳಿ ಆಶಿಸುತ್ತೇನೆ. ಶುಭಮಸ್ತು.